ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮೂರ ಬಾನುಲಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೀಗ ನೀವು ನೋಡಲಿದ್ದೀರಿ ನಾಡು ಕಂಡ ಮಹಾನ್ ಸಂತರಲ್ಲಿ ಒಬ್ಬರಾದ ಕಾಯಕಯೋಗಿ ಮಹಾಪ್ರಸಾದಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಬಸವ ಮಹಾಸ್ವಾಮಿಗಳ ಜೀವನ ಚರಿತ್ರೆಯ ಕುರಿತು. ಬರೀ ಹಂಗಿದ್ರ ಈ ಒಂದು ಅದ್ಭುತವಾದ ವಿಡಿಯೋವನ್ನ ನೋಡ್ಕೊಂಡ್ ಬರ್ನು. ಕನ್ನಡ ನಾಡು ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯ, ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಉಜ್ವಲ ಇತಿಹಾಸವನ್ನ ಹೊಂದಿರುವ ಶ್ರೀಗಂಧದ ನಾಡು ನಮ್ಮ ಚೆಲುವ ಕನ್ನಡ ನಾಡು. ಈ ಕನ್ನಡ ನಾಡಿನಲ್ಲಿ ಹಲವು ಪರಂಪರೆಗಳು ನಾಡಿನ ಸಂಪದವನ್ನ ಹೆಚ್ಚಿಸುವಲ್ಲಿ ಶ್ರಮಿಸುತ್ತಾ ಬಂದಿವೆ. ಶರಣರು, ದಾಸರು, ಕಬ್ಬಿಗರು, ರಾಜ ಮಹಾರಾಜರು ಈ ನಾಡಿನ ಸಮೃದ್ಧತೆಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡಿದ್ದಾರೆ. ಆ ಮೂಲಕ ಕನ್ನಡ ನಾಡಿನ ಇತಿಹಾಸವು ಅಚ್ಚಳಿಯದಂತೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮಠಗಳು, ಮಂದಿರಗಳು, ತಪಸ್ವಿಗಳೂ ಕೂಡ ನಾಡಿನ ಅಭ್ಯುದಯಕ್ಕಾಗಿ ತಮ್ಮ ತಮ್ಮ ರಚನಾತ್ಮಕ ಕಾರ್ಯಗಳ ಮೂಲಕ ನಾಡಿನ ಶ್ರೇಯಸ್ಸಿಗೆ ಶ್ರಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ಗಡಿನಾಡಿನ ಗಡಿಯನ್ನ ಭದ್ರಗೊಳಿಸುವಲ್ಲಿ ಸಮರ್ಪಿಸಿಕೊಂಡಿರುವವರು ನಾಗನೂರಿನ ಶ್ರೀ ರುದ್ರಾಕ್ಷಿ ಮಠದ ಪೂಜ್ಯ ಶ್ರೀ ಲಿಂಗೈಕ್ಯ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳು. ಕರ್ನಾಟಕದಲ್ಲಿ ಬಹಳಷ್ಟು ಮಠಗಳು ಸಮುದಾಯದ ಹಾಗೂ ನಾಡಿನ ಶ್ರೇಯಸ್ಸಿಗಾಗಿ ದುಡಿಯುತ್ತಾ ಬಂದಿವೆ. ಉತ್ತರ ಕರ್ನಾಟಕದ ಗಡಿಯಲ್ಲಿದ್ದುಕೊಂಡು ಕನ್ನಡ ನೆಲ, ಜಲ, ಗಾಳಿಗಳ ಅಭಿವೃದ್ಧಿಗೆ ಹಾಗೂ ಸಂರಕ್ಷಣೆಗೆ ಹಗಲಿರುಳು ಶ್ರಮಿಸಿದವರು ಪೂಜ್ಯ ಕಾಯಕಯೋಗಿ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳು. ಧಾರ್ಮಿಕ ಸಂಸ್ಥೆಗಳಾಗಿರಬೇಕಾದ ಮಠಗಳು ಅದರ ಗಡಿಯನ್ನು ದಾಟಿ ಕಾಲಕ್ರಮದಲ್ಲಿ ಶಿಕ್ಷಣ ಪ್ರಸಾರ, ಸಂಸ್ಕೃತಿ ಸಂವೇದನೆ, ಭಾಷೆಯ ಪೋಷಣೆ, ಸಾಹಿತ್ಯ ಸೃಷ್ಟಿ, ನ್ಯಾಯ ಪರಿಪಾಲನೆ, ಔಷಧೋಪಚಾರ ಮೊದಲಾದ ಜನೋಪಯೋಗಿ ಚಟುವಟಿಕೆಗಳನ್ನ ಕೈಗೊಳ್ಳುವ ಮೂಲಕ ಲಿಂಗಾಯತ ಮಠಗಳು ಸಾಮಾಜಿಕ ಸಂಸ್ಥೆಗಳಾಗಿ ಬೆಳೆದು ನಿಂತಿವೆ. ಕರ್ನಾಟಕದ ಬಹುತೇಕ ಮಠಗಳು ಹೊಸ ಆವಿಷ್ಕಾರಗಳೊಂದಿಗೆ ಸಂಪದ್ಭರಿತ ಹಾಗೂ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಗಮನಹರಿಸಿರುವುದನ್ನ ನೋಡಬಹುದು. ಸಾಹಿತ್ಯ ಕೃತಿಗಳ ಹಸ್ತಪ್ರತಿಗಳ ಸಂಗ್ರಹಣೆ, ರಕ್ಷಣೆ, ಪ್ರಕಟಣೆ, ಪ್ರಸಾದ ನಿಲಯಗಳ ಸ್ಥಾಪನೆ, ಶಿಕ್ಷಣ, ಆಸ್ಪತ್ರೆ ಮೊದಲಾದ ಸಾಮಾಜಿಕ ಕಾರ್ಯಗಳನ್ನ ಕೈಗೊಂಡು ಶ್ರದ್ಧೆಯಿಂದ ವ್ಯವಸ್ಥಿತವಾಗಿ ನಿರ್ವಹಿಸತೊಡಗಿದವು. ಆ ಮೂಲಕ ತಮ್ಮನ್ನು ಸೃಜನಶೀಲರನ್ನಾಗಿ ಮಾಡಿಕೊಂಡು ಮುಖ್ಯವಾಹಿನಿಯಲ್ಲಿ ಸಾಗಿದವು. ಇಂತಹ ಮಹಾಮಾರ್ಗದಲ್ಲಿ ಸಾಗಿ ಸಮುದಾಯಕ್ಕೆ ಸಮರ್ಪಣೆಗೊಂಡವರು ನಾಗನೂರಿನ ಶ್ರೀ ರುದ್ರಾಕ್ಷಿ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳು. ಗಡಿನಾಡಿನ ಬೆಳಗಾವಿಯಲ್ಲಿ ಶ್ರೀ ಕಲ್ಮಠ, ಶ್ರೀ ಕಾರಂಜಿ ಮಠ ಹಾಗೂ ನಾಗನೂರಿನ ಶ್ರೀ ರುದ್ರಾಕ್ಷಿ ಮಠ ಮೊದಲಾದವು ನಾಡು ನುಡಿಯ ಸೇವೆಯನ್ನ ಮಾಡುವ ಮೂಲಕ ಪ್ರಸಿದ್ಧಿಯನ್ನ ಪಡೆದಿವೆ. ಕನ್ನಡ ನಾಡಿನ ಹಿತಚಿಂತನೆಯ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿರುವ ಲಿಂಗಾಯತ ಮಠಗಳಲ್ಲಿ ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿದೆ. ಪುಣೆ ಬೆಂಗಳೂರು ಹೆದ್ದಾರಿಯ ಮೇಲಿರುವ ಬೆಳಗಾವಿ ಕರ್ನಾಟಕದ ಹೆಬ್ಬಾಗಿಲು. ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳ ಸಾಂಸ್ಕೃತಿಕ ರಾಯಭಾರಿಯಾಗಿ ಶ್ರೀ ರುದ್ರಾಕ್ಷಿ ಮಠವು ಮುಂಚೂಣಿಯಲ್ಲಿದೆ. ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ತಾಲೂಕಿನ ನಾಗನೂರು ಒಂದು ಸಣ್ಣ ಗ್ರಾಮ. ಫಲವತ್ತತೆಯ ಮಣ್ಣಿನಿಂದ ಕೂಡಿದ ಭಕ್ತಿಯ ಬೆಳಸಿನ ಸಮೃದ್ಧ ಗ್ರಾಮವಾಗಿದೆ. ಈ ಗ್ರಾಮದಲ್ಲಿ ಲಿಂಗಾಯತರೇ ಹೆಚ್ಚು ಇದ್ದು ಸಾಮರಸ್ಯದ ಬದುಕಿಗೆ ಹೆಸರಾಗಿದ್ದಾರೆ. ಈ ನಾಗನೂರಿನಲ್ಲಿ ಕುಮಾರ ಸಮಯಕ್ಕೆ ಸಂಬಂಧಿಸಿದ ಮಠವೇ ಶ್ರೀ ರುದ್ರಾಕ್ಷಿ ಮಠ. ನೀನೊಲಿದು ಪಾದವಿನಿಟ್ಟ ನೆಲವೇ ಸುಕ್ಷೇತ್ರ ಎಂಬ ಅನುಭವದ ನುಡಿಯಂತೆ ವಿಜಯಪುರ ಜಿಲ್ಲೆಯ ತೊರವಿ ಗ್ರಾಮದ ಅಲ್ಲಮಪ್ರಭು ಮತ್ತು ಸಿದ್ದರಾಮ ಸ್ವಾಮಿಗಳವರ ಪಾದಸ್ಪರ್ಶದಿಂದ ನಾಗನೂರಿನ ಶ್ರೀ ರುದ್ರಾಕ್ಷಿ ಮಠದ ನಿರ್ಮಾಣವಾಗಿದೆ. ಇಂತಹ ಶ್ರೀಮಠದ 7ನೇಯವರಾಗಿ 8 ವರ್ಷದ ಪ್ರಾಯದಲ್ಲಿ ಉತ್ತರಾಧಿಕಾರಿಗಳಾಗಿ ಬಂದವರೇ ಶ್ರೀ ಶಿವಬಸವ ಮಹಾಸ್ವಾಮಿಗಳು. ಪರಿಶುದ್ಧ ಬದುಕಿನಿಂದ ಸರಳ ಹಾಗೂ ಸಹಜ ಜೀವನ ಶೈಲಿಯಿಂದ ಇಂದಿಗೂ ಭಕ್ತರ ಹೃದಯ ಗದ್ದುಗೆಯಲ್ಲಿ ಶಾಶ್ವತವಾಗಿ ನೆಲೆ ನಿಂತುಕೊಂಡಿದ್ದಾರೆ. ಕಾಯಕ, ತ್ಯಾಗ, ಆಧ್ಯಾತ್ಮ ದಾಸೋಹ, ಸರಳತೆ, ಮಾನವೀಯತೆ, ಸಾಮಾಜಿಕ ಕಳಕಳಿ ಮುಂತಾದ ಎಲ್ಲ ಮೌಲ್ಯಗಳನ್ನ ತಮ್ಮೊಳಗೆ ಮೈಗೂಡಿಸಿಕೊಂಡಿದ್ದವರು
ಶ್ರೀ ಶಿವಬಸವ ಮಹಾಸ್ವಾಮಿಗಳು. ದೈವಭಕ್ತಿ ರಾಜಶಕ್ತಿಗಳ ಸಂಗಮ ಸ್ಥಾನವೆನಿಸಿದ ನಾಗನೂರಿನ ಶೀಲಯ್ಯನವರ ಮಠ ಮನೆತನದ ಶಿವಬಸವ ಸ್ವಾಮಿ ಮತ್ತು ಬಸಮ್ಮ ದಂಪತಿಗಳ ಪುಟ್ಟ ಸಂಸಾರ. ಬಸಮ್ಮನವರ ತವರು ಮನೆ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ. ಅಲ್ಲಿನ ಹಿರಿಯರ ಭಕ್ತಿಯ ಪ್ರೇಮಾಗ್ರಹಕ್ಕೆ ಮಣಿದ ದಂಪತಿಗಳು ನಾಗನೂರನ್ನು ಬಿಟ್ಟು ಹಿರೇಕೊಪ್ಪದಲ್ಲಿ ನೆಲೆಸುತ್ತಾರೆ. ಈ ಸಂಸಾರದಲ್ಲಿ ಹಿರಿಯ ಮಗನಾದ ಅಡಿವೆಯ್ಯ ಮತ್ತು ರುದ್ರಮ್ಮನವರ ಕಿರಿಯ ಸುಪುತ್ರರೇ ಶಿವಬಸವ ಸ್ವಾಮಿಗಳು. ಅವರು ಹುಟ್ಟಿದ್ದು 8 ಡಿಸೆಂಬರ್ 1889 ಶುಭೋದಯದಲ್ಲಿ. ಶಿವಬಸವ ಸ್ವಾಮಿಗಳು ತಪ್ಪೆಜ್ಜೆಗಳನ್ನಿಟ್ಟು ಮುಂದೆ ಸಾಗುವ ಹಂತದಲ್ಲಿ ಅಥಣಿಯ ಪೂಜ್ಯ ಮುರುಗೇಂದ್ರ ಮಹಾಶಿವಯೋಗಿಗಳವರ ದಿವ್ಯ ಕೃಪೆಗೆ ಪಾತ್ರರಾದರು. ಮಗು ಹುಣ್ಣಿಮೆಯ ಚಂದಿರನಂತೆ ಬೆಳೆಯುತ್ತಿರುವಾಗಲೇ ತಾಯಿ ರುದ್ರಮ್ಮನವರು ಲಿಂಗೈಕ್ಯರಾಗುತ್ತಾರೆ. ಆಗ ಮಗು ಶಿವಬಸವ ಸ್ವಾಮಿಗಳಿಗೆ 8 ವರ್ಷವಾಗಿತ್ತು. ಪೂಜ್ಯ ಅಥಣಿಯ ಶಿವಯೋಗಿಗಳ ದಿವ್ಯ ಕೃಪೆಯ ಹರಕೆ ಕೈಗೂಡುವ ಸಮಯವೂ ಸಮೀಪಿಸಿತ್ತು. ನಾಗನೂರಿನ 6ನೇ ಪೀಠಾಧಿಪತಿಗಳಾದ ಪೂಜ್ಯ ವೀರಭದ್ರ ಮಹಾಸ್ವಾಮಿಗಳು ಲಿಂಗೈಕ್ಯರಾದರು. ಅವರ ಉತ್ತರಾಧಿಕಾರಿಯ ಶೋಧನೆಯ ಹೊಣೆ ಹೊತ್ತ ಗುರುಪಾದಯ್ಯ ಶೀಲಯ್ಯನವರ ಮಠ ಎಂಬ ಹಿರಿಯರು ಹಿರೇಕೊಪ್ಪ ಗ್ರಾಮಕ್ಕೆ ಆಗಮಿಸಿ ಬಾಲಕ ಶಿವಬಸವ ಮಹಾಸ್ವಾಮಿಗಳ ಮುಖಲಕ್ಷಣಗಳನ್ನ ಗಮನಿಸಿ ಇವರೇ ನಮ್ಮೂರಿನ ಶ್ರೀ ರುದ್ರಾಕ್ಷಿ ಮಠಕ್ಕೆ ನಿಜವಾದ ಗುರುಗಳಾಗುತ್ತಾರೆ ಎಂದು ನಿರ್ಧರಿಸುತ್ತಾರೆ. ಅದರಂತೆ ಹಿರೇಕೊಪ್ಪದ ಹಿರಿಯರೊಂದಿಗೆ ಚರ್ಚಿಸಿ ಅವರನ್ನ ಒಪ್ಪಿಸುವಲ್ಲಿ ಯಶಸ್ವಿಯಾದರು. ಅದರಂತೆ ಶಿವಬಸವ ದೇವರನ್ನ ನಾಗನೂರಿಗೆ ಕರೆತಂದರು. ಆಸ್ತಿ ಇಲ್ಲದ ಶ್ರೀ ರುದ್ರಾಕ್ಷಿ ಮಠಕ್ಕೆ ನಿಜವಾದ ನಿಧಿಯಾಗಿ ಬಂದವರು ಶಿವಬಸವ ಮಹಾಸ್ವಾಮಿಗಳು. ಪೂಜ್ಯರು ಆಗಮಿಸಿದ ಸಮಯವದು ಅಮೃತಗಳಿಗೆ. ಗ್ರಾಮ ಹಾಗೂ ಶ್ರೀ ರುದ್ರಾಕ್ಷಿ ಮಠಕ್ಕೆ ಶುಕ್ರದಶೆ ಪ್ರಾಪ್ತಿಯಾಯಿತು. ಕಾದ್ರೊಳ್ಳಿಯ ಅದೃಶ್ಯಜ್ಜ ಗುರುಗಳ ಪ್ರೇರಣೆ ಸಹಾಯದಿಂದ 3ನೆಯ ತರಗತಿಯವರೆಗೆ ಶಿಕ್ಷಣವನ್ನ ಪಡೆದರು. ಅದೇ ಸಂದರ್ಭದಲ್ಲಿ ಹುಬ್ಬಳ್ಳಿಯಿಂದ ಆಗಮಿಸಿದ ರುದ್ರಾಕ್ಷಿ ಮಠದ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳ ದೃಷ್ಟಿಗೆ ಬಿದ್ದರು. ಶಿವಬಸವ ಸ್ವಾಮಿಗಳನ್ನ ಓದಲು ಹುಬ್ಬಳ್ಳಿಗೆ ಕಳುಹಿಸುವಂತೆ ಹಿರಿಯರಿಗೆ ಸೂಚಿಸಿದರು. ಸಲಹೆ ಸೂಕ್ತವಾದುದರಿಂದ ಹಿರಿಯರು ಪೂಜ್ಯರ ಜೊತೆಗೇನೆ ಶಿವಬಸವ ಸ್ವಾಮಿಗಳನ್ನ ಹುಬ್ಬಳ್ಳಿ ರುದ್ರಾಕ್ಷಿ ಮಠಕ್ಕೆ ಕಳುಹಿಸಿದರು. ಅಲ್ಲಿ ಸಂಸ್ಕೃತ ಮಂತ್ರ ವೈದಿಕಗಳನ್ನ ಹಾಗೂ ಜೊತೆಗೆ ವಚನಾಧ್ಯಯನವನ್ನೂ ಮಾಡಿದರು. ಅದರಂತೆ ಅಲ್ಲೇ ಇರುವ ಸಿದ್ಧಾರೂಢ ಸ್ವಾಮಿಗಳವರ ಪ್ರವಚನವನ್ನ ಆಲಿಸುವಂತಹ ಸದಾವಕಾಶ ಒದಗಿ ಬಂದಿತು. ವೇದ ಆಗಮಗಳ ಅಧ್ಯಯನವೂ ಸಾಗಿತು. ಸಿದ್ಧಾರೂಢರ ಮಠದಲ್ಲಿ ನಡೆಯುತ್ತಿದ್ದ ನಿಜಗುಣ ಶಿವಯೋಗಿಗಳ ಶಾಸ್ತ್ರ ಪ್ರವಚನ ಚಿಂತನ ಗೋಷ್ಠಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮನನ ಮಾಡಿಕೊಂಡರು. ಅಲ್ಲಿಂದ ಶಿವಬಸವ ಮರಿದೇವರು ಶಿವಯೋಗಿ ಮಂದಿರಕ್ಕೆ ತೆರಳಿ ಕುಮಾರಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ 12 ವರ್ಷ ಅಧ್ಯಯನ ಮಾಡಿದರು. ತಮ್ಮ ನಯ ವಿನಯ ಸರಳ ಸಜ್ಜನಿಕೆಗಳಿಂದ ಪೂಜ್ಯ ಕುಮಾರಸ್ವಾಮಿಗಳವರ ಕೃಪಾಶೀರ್ವಾದದಲ್ಲಿ ಚೊಕ್ಕ ಚಿನ್ನವಾದರು. ನಂತರ ಅಲ್ಲಿಂದ ನಾಗನೂರಿನ ಶ್ರೀಮಠಕ್ಕೆ ಮರಳಿ ಬಂದರು. ಅವರ ಸಮಾಜಮುಖಿ ಚಿಂತನೆಗಳಿಗೆ ಇಡೀ ಗ್ರಾಮವೇ ತಲೆಬಾಗಿತು. ಚಿವಟಗುಂಡಿಯ ಭಕ್ತಿವಂತ ಗೌಡರು 5 ಎಕರೆಯಷ್ಟು ಭೂಮಿಯನ್ನ ಕೂಡಿಸಿಕೊಟ್ಟರು. ಅದೇ ಭೂಮಿಯಲ್ಲಿ ಪೂಜ್ಯರು ಕೃಷಿ ಕಾಯಕವನ್ನು ನೇಗಿಲ ಯೋಗಿಯಾಗಿ ಶಿವಯೋಗಿಯಾಗಿ ದುಡಿಯಲು ಪ್ರಾರಂಭಿಸಿದರು. ಮಠದಲ್ಲಿ ದಾಸೋಹವೂ ಆರಂಭವಾಯಿತು. ಸುತ್ತಲಿನ ಗ್ರಾಮಗಳ ಭಕ್ತರು ಪೂಜ್ಯರ ವಿಚಾರಧಾರೆಗಳಿಗೆ ತಲೆದೂಗಿದರು. ಪೂಜ್ಯರ ಕ್ರಿಯಾಶೀಲತೆಗೆ ಪ್ರಭಾವಿತರಾದರು. ಕಣ್ಣಾರೆ ಕಂಡ ಭಕ್ತ ಸಮೂಹದ ದಾಸೋಹವು ಮಠದ ಶ್ರೀಮಂತಿಕೆಗೆ ಕಾರಣವಾಯಿತು. ಅವರ ಶುದ್ಧ ಸಂಕಲ್ಪ, ಶ್ರದ್ಧೆ ಹಾಗೂ ಸತತ ಪ್ರಯತ್ನಗಳ ಮೂಲಕ ಶ್ರೀ ರುದ್ರಾಕ್ಷಿ ಮಠವು ಬೃಹದಾಕಾರವಾಗಿ ಬೆಳೆಯತೊಡಗಿತು. ಅಲ್ಲಿನ ಭಕ್ತರ ನೆರವು ಹಾಗೂ ಪೂಜ್ಯರ ಕ್ರಿಯಾಶೀಲ ಸಂಕಲ್ಪವು ವಿದ್ಯಾರ್ಥಿಗಳ, ವಿದ್ವಾಂಸರ, ಸಂಶೋಧಕರ ಮತ್ತು ಸಾರ್ವಜನಿಕರ ಸೇವೆಗೈಯಲು ಸನ್ನದ್ಧರಾದರು. ಅದಕ್ಕೆ ಕಾರಣ ಗುರುವಿನ ಗುರು ಹಾನಗಲ್ಲ ಶ್ರೀ ಕುಮಾರ ಮಹಾಸ್ವಾಮಿಗಳ ದಿವ್ಯಕೃಪೆ. ವಿರಕ್ತ ಮಠಗಳೆಲ್ಲ ದಾಸೋಹಕ್ಕೆ ಮುಂಚೂಣಿಯಲ್ಲಿ ಇರುವಂತವು. 19ನೆಯ ಶತಮಾನದ ಸಮುದಾಯವು ಅಕ್ಷರದ ಅರಿವು ಇಲ್ಲದ ಅಂಧಕಾರದ ಕಾಲವದು. ಅಂದು ನಮ್ಮ ಸಮಾಜದ ಹಿರಿಯರಾದ ಡೆಪ್ಯೂಟಿ ಚನ್ನಬಸಪ್ಪನವರು, ಅರಟಾಳ ರುದ್ರಗೌಡರು ಮುಂತಾದವರ ಮಾರ್ಗದರ್ಶನದಲ್ಲಿ ಲಿಂಗಾಯತ ಸಮಾಜವು ಕತ್ತಲೆಯಿಂದ ಬೆಳಕಿನೆಡೆಗೆ ದಾಪುಗಾಲನ್ನಿಡಲು ಪ್ರಾರಂಭಿಸಿತು. ಅದೇ ಸಂದರ್ಭದಲ್ಲಿ ನಮ್ಮ ನಾಡಿನ ಸಪ್ತರ್ಷಿಗಳ ಸಾರ್ಥಕ ತ್ಯಾಗದ ಫಲವಾಗಿ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿಯು 1916ರ 13ನೇ ನವೆಂಬರ್ ರಂದು ಸ್ಥಾಪನೆಯಾಯಿತು. ಅಂದಿನಿಂದ ಶೋಷಿತ ಸಮುದಾಯವು ಶಿಕ್ಷಣವನ್ನ ಪಡೆಯಲು
ಅವಕಾಶ ಲಭಿಸಿತು. ಶಿವಬಸವ ಸ್ವಾಮಿಗಳವರ ಕನಸು ನನಸಾಗುವ ಸುದಿನ 6 ಜೂನ್ 1932. ಅವರ ಕಾರ್ಯಕ್ಷೇತ್ರ ವಿಸ್ತಾರಗೊಳ್ಳುವ ಸಂಭ್ರಮದ ಕ್ಷಣ. ನಾಗನೂರಿನ ಶ್ರೀ ರುದ್ರಾಕ್ಷಿ ಮಠದ ಪಯಣವು ಬೆಳಗಾವಿಯ ದಂಡು ಪ್ರದೇಶಕ್ಕೆ ಸೇರಿದ ಕೋಟೆಯಲ್ಲಿ ವಿಶಾಲ ಬಂಗ್ಲೆಯೊಂದನ್ನ ಬಾಡಿಗೆ ಪಡೆದು ಪ್ರಸಾದ ನಿಲಯವನ್ನ ಆರಂಭಿಸಿದರು. ಕೆಎಲ್ಇಯ ಸಂಸ್ಥಾಪಕರಲ್ಲಿ ಒಬ್ಬರಾದ ಶ್ರೀ ಬಿ ಮಮದಾಪುರ ಮಾಸ್ತರರು, ಶಹಪುರದ ಜಿಗಿಜಿನ್ನಿ ವಕೀಲರು, ಶೃಂಗಾರಿ ಶಾಂತವೀರಪ್ಪನವರು, ಕೋಮಕಾಳಿ ಮಠ ದುಂಡಯ್ಯನವರು, ದೊಂಬಿಮಠ ಸ್ವಾಮಿಗಳು ಮಾಡಿದ ಗಮನಾರ್ಹ ಸಹಕಾರವು ಸ್ಮರಣೀಯವಾದುದು. ಮೊದಲನೆಯ ವರ್ಷ 21 ವಿದ್ಯಾರ್ಥಿಗಳು ಪ್ರಸಾದ ನಿಲಯಕ್ಕೆ ಸೇರ್ಪಡೆಯಾದರು. ಅನಂತರದಲ್ಲಿ ಸಾಂಸ್ಥಾನಿಕ ಆಡಳಿತಕ್ಕೊಳಪಟ್ಟ ಶಹಪುರದ ಬೋಳಮಲ್ಲರ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಮತ್ತಷ್ಟು ಅನುಕೂಲವಾಯಿತು. ಪೂಜ್ಯರ ಮಾತೃಹೃದಯ, ಕೋಮಲ ಮನಸ್ಸು ಸಮುದಾಯದ ಮಕ್ಕಳನ್ನ ಪ್ರೀತಿಯಿಂದ ಕಂಡಿತು. ಮಕ್ಕಳ ಸಂಖ್ಯೆ ಹೆಚ್ಚಾಗತೊಡಗಿತು. ಶಿಕ್ಷಣದ ಅರಿವು ಸಮಾಜದಲ್ಲಿ ಜಾಗೃತವಾಯಿತು. ಆ ಕಾರಣಕ್ಕಾಗಿ ದಾನಶೂರ ಬಸರಿಗಿಡದ ವೀರಪ್ಪನವರು 5,155 ರೂಪಾಯಿಗಳನ್ನ ಕೊಡುಗೆಯನ್ನಾಗಿ ನೀಡಿದರು. ಅದರ ಫಲವಾಗಿ ಸೆಪ್ಟೆಂಬರ್ 10, 1951ರಂದು ಮೈಸೂರಿನ ಅಂದಿನ ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಅಮೃತಹಸ್ತದಿಂದ ಸ್ವತಂತ್ರವಾದ ಪ್ರಸಾದ ನಿಲಯವು ಉದ್ಘಾಟನೆಯಾಯಿತು. ಅದೇ ಸಂದರ್ಭದಲ್ಲಿ ರಾಮದೇವ ಬೀದಿಯಲ್ಲೂ ಒಂದು ಕಟ್ಟಡವನ್ನ ಖರೀದಿಸಿ ವಿದ್ಯಾರ್ಥಿಗಳ ವಾಸಕ್ಕೆ ಏರ್ಪಾಡು ಮಾಡಿದರು. ಅದರಂತೆ ಮಾರುತಿ ಬೀದಿಯಲ್ಲೂ ವಿಶಾಲವಾದ ಪ್ರಸಾದ ನಿಲಯವನ್ನ ಪ್ರಾರಂಭಿಸಿದರು. ಅದರ ಜೊತೆಗೆ ಗಣೇಶೋತ್ಸವ, ನಾಡಹಬ್ಬ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸುವ ಮೂಲಕ ನಾಡು ನುಡಿಗಳ ಶ್ರೇಯೋಭಿವೃದ್ಧಿಗೆ ಪ್ರೇರಣೆಯಾದರು. ಬಡವರ ಮದುವೆಗಳಿಗೂ ಸಾಮಾಜಿಕ ಕಾರ್ಯಗಳಿಗೂ ಅಲ್ಲಿ ಅವಕಾಶ ಮಾಡಿಕೊಟ್ಟರು. ಜೊತೆಯಾಗಿ ಧಾರ್ಮಿಕ ಸಂಸ್ಕಾರವನ್ನು ನೀಡುವ ಕೇಂದ್ರವಾಗಿ ಮಾರುತಿ ಬೀದಿಯ ಮಠವು ಯಶಸ್ವಿ ಹೆಜ್ಜೆಗಳನ್ನಿಟ್ಟಿತು. ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿಯೇ 16 ಎಕರೆಯಷ್ಟು ಭೂಮಿಯನ್ನ ಖರೀದಿಸಿ ಅಲ್ಲಿ ಪ್ರಸಾದ ನಿಲಯ, ಉದ್ಯೋಗ ನಿರತ ಮಹಿಳಾ ವಸತಿ ಗೃಹ, ಪ್ರಾಥಮಿಕ ಶಾಲೆ, ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ, ಔದ್ಯೋಗಿಕ ತರಬೇತಿ ಕೇಂದ್ರ, ಅಂಗನವಾಡಿ ಕಾರ್ಯಕರ್ತೆಯರ ತರಬೇತಿ ಕೇಂದ್ರ, ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ, ಬಹುತಾಂತ್ರಿಕ ಸಂಸ್ಥೆ, ಶ್ರೀಗಳ ಹಾಗೂ ಅಧ್ಯಯನ ನಿರತ ಕಿರಿಯ ಶ್ರೀಗಳ ವಾಸ್ತವ್ಯ ಕೋಣೆ, ಕಾರ್ಯಾಲಯ, ಲಿಂಗಾಯತ ಕೇಂದ್ರ ಗ್ರಂಥಾಲಯ ಮೊದಲಾದವು ನಿರ್ಮಾಣಗೊಂಡವು. ಸಾಂಸ್ಕೃತಿಕ ಸಮಾರಂಭಗಳಿಗೆ, ಮದುವೆ ಮೊದಲಾದ ಮಂಗಲ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಸಾರ್ವಜನಿಕರ ಸೇವೆಗಾಗಿ ಬೃಹದಾಕಾರದ ಪ್ರಭುದೇವ ಸಭಾಗೃಹ ಸಿದ್ಧವಾದವು. ಇದೀಗ ಅದೇ ಸ್ಥಳದಲ್ಲಿ ಎಸ್.ಜಿ. ಬಾಳೆಕುಂದ್ರಿ ತಾಂತ್ರಿಕ ಕಾಲೇಜು ಕಾರ್ಯನಿರ್ವಹಿಸುತ್ತಿದೆ. ಉತ್ತರ ಕರ್ನಾಟಕದ ಎಲ್ಲಾ ಹಳ್ಳಿಗಳ ಮಕ್ಕಳು ಬೆಳಗಾವಿಯ ಶ್ರೀ ರುದ್ರಾಕ್ಷಿ ಮಠದಲ್ಲಿ ಅಭ್ಯಾಸಕ್ಕಾಗಿ ಬರಲು ಪ್ರಾರಂಭಿಸಿದರು. 1969ರಲ್ಲಿ ಶ್ರೀ ಸಿದ್ದರಾಮೇಶ್ವರ ಮಾಧ್ಯಮಿಕ ಶಾಲೆಯು ಶಿವಬಸವ ನಗರದಲ್ಲಿ ಪ್ರಾರಂಭಗೊಂಡಿತು. ಗುರುಕುಲ ಮಾದರಿಯ ಶಿಕ್ಷಣ ಹಾಗೂ ವ್ಯಕ್ತಿತ್ವ ನಿರ್ಮಾಣ ಮಾಡುವುದು ಇದರ ಉದ್ದೇಶ. ಶಿಕ್ಷಣದ ಜೊತೆಗೆ ವಾಸ್ತವ್ಯವನ್ನು ಕೊಟ್ಟು ನಾಡಿನ ಮಕ್ಕಳ ಬದುಕನ್ನು ಶ್ರೀಮಂತಗೊಳಿಸುವಲ್ಲಿ ಪೂಜ್ಯರ ಸೇವೆಯು ಅನುಪಮವಾದುದು. ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಶ್ರಯವನ್ನ, ಅನ್ನವನ್ನ ಕೊಡುವ ಮೂಲಕ ದೇಶ ಪ್ರೇಮವನ್ನ ಮೆರೆದಿದ್ದಾರೆ. ಅವರನ್ನ ಶ್ರೀಮಠದಲ್ಲಿಟ್ಟುಕೊಂಡು ರಕ್ಷಣೆ ಮಾಡಿದ್ದಾರೆ. ಶಿವಯೋಗ ಮಂದಿರದ ಅಧ್ಯಕ್ಷರಾಗಿ ಅಪಾರ ಸೇವೆಯನ್ನು ಸಲ್ಲಿಸುವ ಮೂಲಕ ಪೂಜ್ಯ ಶ್ರೀ ಹಾನಗಲ್ ಕುಮಾರಸ್ವಾಮಿಗಳ ಕೃಪಾಶೀರ್ವಾದದ ಋಣವನ್ನ ತೀರಿಸುವ ಪ್ರಯತ್ನ ಮಾಡಿದ್ದಾರೆ. 1965ರಲ್ಲಿ ಸಿದ್ಧಲಿಂಗೇಶ್ವರ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭಿಸಿ ಬಹಳಷ್ಟು ಮಕ್ಕಳಿಗೆ ಸಂಸ್ಕೃತ ಅಧ್ಯಯನಕ್ಕೂ ಅನುಕೂಲ ಮಾಡಿದ್ದಾರೆ. ಮಹಾದಾನಿ ಭೂಮರೆಡ್ಡಿ ಬಸಪ್ಪನವರಿಂದ ಉದ್ಘಾಟನೆಗೊಂಡ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗುವ ಸಾವಿರಾರು ಗ್ರಂಥಗಳ ಸಂಗ್ರಹಣೆ ಮಾಡಿದರು. ಡಾಕ್ಟರ್ ಸ.ಜ. ನಾಗಲೋಟಿ ಮಠ ಪ್ರಸಿದ್ಧ ವೈದ್ಯ ಸಾಹಿತಿಗಳ ಕನಸಿಗೆ ನೀರೆರೆದು ವಿಜ್ಞಾನ ಕೇಂದ್ರವನ್ನು ಶ್ರೀ ರುದ್ರಾಕ್ಷಿ ಮಠದ ಆವರಣದಲ್ಲಿಯೇ ಸ್ಥಾಪಿಸಲು ಅನುವು ಮಾಡಿಕೊಟ್ಟರು. ನಾಗನೂರಿನಂತಹ ಚಿಕ್ಕ ಗ್ರಾಮದ ಬಡ ಮಠವೊಂದರ ಸ್ವಾಮಿತ್ವವನ್ನು ಪಡೆದು ಬಂದ ಶಿವಬಸವ ಸ್ವಾಮಿಗಳು ಸುದೀರ್ಘ 96 ವರ್ಷಗಳ ಅವಧಿಯಲ್ಲಿ ಮಾಡಿದ ಕಾರ್ಯ ಅಗಾಧವಾದುದು. ಇದು ಸರ್ವಕಾಲಿಕ ದಾಖಲೆಯೇ ಸರಿ. ಗಡಿನಾಡಿನ ಬೆಳಗಾವಿಯಲ್ಲಿ ಕನ್ನಡ ವಾತಾವರಣವನ್ನು ಮೂಡಿಸುವಲ್ಲಿ, ಶೈಕ್ಷಣಿಕ ಅಭಿವೃದ್ಧಿ ಸಾಧಿಸುವಲ್ಲಿ, ಸಾಮಾಜಿಕ, ಸಾಹಿತ್ಯಕ, ಸಾಂಸ್ಕೃತಿಕ, ಧಾರ್ಮಿಕ ಜಾಗೃತಿ ಮೂಡಿಸುವಲ್ಲಿ ಶ್ರೀಗಳ ಪರಿಶ್ರಮ ಅನನ್ಯವಾದುದು. ಅವರದು ಅವಿರತ ಅನುಪಮ ಸೇವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ
ಗಾಂಧೀಜಿಯವರು ಹುದಿಲಿಗೆ ಆಗಮಿಸಿದ ಸಂದರ್ಭದಲ್ಲಿ ಅವರನ್ನ ಕಂಡರು. ಪೂಜ್ಯರ ಜಾತ್ಯತೀತ ಕಾರ್ಯಗಳನ್ನು ಕೇಳಿದ ಗಾಂಧೀಜಿಯವರು ಹರ್ಷ ವ್ಯಕ್ತಪಡಿಸಿದ್ದುಂಟು. ಫಜಲ್ ಅಲಿ ಆಯೋಗದೆದುರು ಪೂಜ್ಯರು ಸಮರ್ಪಕವಾದ ಉತ್ತರವನ್ನ ಕೊಡುವ ಮೂಲಕ ಬೆಳಗಾವಿಯು ಕರ್ನಾಟಕಕ್ಕೆ ಸೇರಿದ್ದು ಎಂದು ಗಟ್ಟಿಯಾದ ಮುದ್ರೆಯೊತ್ತಿದರು. ಬೆಳಗಾವಿಯಲ್ಲಿ ಕನ್ನಡದ ಕಂಪನ್ನ ಶ್ರೀಮಂತಗೊಳಿಸಲು ಬೈಲಹೊಂಗಲ, ಸಂಪಗಾಂವ, ಹಿರೇಬಾಗೇವಾಡಿ, ಕಿತ್ತೂರು, ಹೊಸೂರು ಮೊದಲಾದ ಊರುಗಳಿಂದ ಜನರನ್ನ ಬರಮಾಡಿಕೊಂಡು ಕನ್ನಡಿಗರ ಪ್ರಾಬಲ್ಯವನ್ನ ತೋರಿಸುವ ಕೆಲಸವನ್ನ ಮಾಡಿದರು. ಅದರಂತೆ ಮಹಾಜನ ಆಯೋಗಕ್ಕೂ ಸರಿಯಾದ ಉತ್ತರವನ್ನ ಕೊಡುವ ಮೂಲಕ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಅಧಿಕೃತವಾಗಿ ಹೇಳುವಂತೆ ಮಾಡಿದರು. ಜಗದ್ಗುರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ತೋಂಟದಾರ್ಯ ಮಠ, ಗದಗ್, ಡಂಬಳ ಅವರ ಮಾರ್ಗದರ್ಶನದಲ್ಲಿ ಏಪ್ರಿಲ್ 11, 1988ರಂದು ಬೀಳಗಿ ಹಿರೇಮಠದ ಪೂಜ್ಯ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳವರನ್ನ ಉತ್ತರಾಧಿಕಾರಿಗಳನ್ನಾಗಿ ನಿಯುಕ್ತಿ ಮಾಡಿಕೊಳ್ಳುತ್ತಾರೆ. ನವೆಂಬರ್ 6, 1959ರಂದು ನಾಡಿನ ಪೂಜ್ಯರ ಸಮ್ಮುಖದಲ್ಲಿ ಪಟ್ಟಾಧಿಕಾರವನ್ನು ಮಾಡುತ್ತಾರೆ. ಪೂಜ್ಯ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳು ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳ ಸಂಕಲ್ಪದಂತೆ ಲಿಂಗಾಯತ ಅಧ್ಯಯನ ಅಕಾಡೆಮಿ ಪ್ರಸಾರರಂಗ ಸ್ಥಾಪನೆಯನ್ನ ಮಾಡುತ್ತಾರೆ. ನಾಡಿನ ಹಿರಿಯ ಸಾಹಿತಿಗಳ ಹಾಗೂ ಅನುಭಾಗಿಗಳವರಿಂದ ಸಾವಿರಾರು ಗ್ರಂಥಗಳನ್ನ ಪ್ರಕಟಣೆ ಮಾಡುವುದರ ಮೂಲಕ ಸಮುದಾಯಕ್ಕೆ ಜ್ಞಾನದಾಸೋಹವನ್ನ ಮಾಡುತ್ತಾರೆ. ಅದರ ಜೊತೆಯಾಗಿ ಲಿಂಗಾಯತ ಕ್ರಾಂತಿ ಎಂಬ ಮಾಸಪತ್ರಿಕೆಯನ್ನು ಪ್ರಕಟಿಸುವ ಮೂಲಕ ಶರಣ ಧರ್ಮದ ಹಲವಾರು ವಿಚಾರಗಳನ್ನ ಓದುಗರಿಗೆ ತಲುಪಿಸುವ ಕಾರ್ಯವನ್ನ ಮಾಡುತ್ತಾರೆ. ಜಗದಳುವನ್ನ ನುಂಗಿದ ಕವಿ ಈಶ್ವರ್ ಸನಕಲ್ಲರವರ ಬದುಕಿಗೆ ಒಂದಷ್ಟು ಹಣವನ್ನ ಸಂಗ್ರಹಿಸಿಕೊಡುವ ಮೂಲಕ ಅವರ ಬಾಳಿಗೆ ನೆರವಾಗುತ್ತಾರೆ. ಕೊನೆಯಲ್ಲಿ ತಮ್ಮ ಮಠದಲ್ಲಿಯೂ ಇಟ್ಟುಕೊಳ್ಳುತ್ತಾರೆ. ವಚನಗುಮ್ಮಟ ರಾವ್ ಬಹದ್ದೂರ್ ಫಗು ಹಳಕಟ್ಟಿಯವರ ಚಿಂತಾಜನಕ ಸ್ಥಿತಿಯನ್ನ ಕಂಡು ಬಹಳಷ್ಟು ನೆರವಾಗುತ್ತಾರೆ. ಹಾನಗಲ್ಲ ಕುಮಾರಸ್ವಾಮಿಗಳವರ ಸಮ್ಮುಖದಲ್ಲಿ ಹಳಕಟ್ಟಿಯವರನ್ನ ಸನ್ಮಾನಿಸಿ ಅಭಿನಂದನಾ ಪತ್ರವನ್ನ ಸಮರ್ಪಿಸಿ ಸಂತೃಪ್ತಿಯ ಭಾವವನ್ನ ವ್ಯಕ್ತಪಡಿಸುತ್ತಾರೆ. ವಿದ್ವಾಂಸರಾಗಿದ್ದ ಡಾಕ್ಟರ್ R.C. ಹಿರೇಮಠ್ ಅವರಿಗೂ ಪ್ರೋತ್ಸಾಹ ಮಾಡುವ ಮೂಲಕ ಸಾಹಿತ್ಯ ಕೃಷಿಗೆ ಪ್ರೇರಣೆ ನೀಡುತ್ತಾರೆ. ಕನ್ನಡಕ್ಕಾಗಿ ಹೋರಾಡುವ ಕಾರ್ಯಕರ್ತರಿಗೆ ಹಲವಾರು ಸಹಾಯವನ್ನ ಮಾಡಿದರು. ಸಾಹಿತಿ ಕಲಾವಿದರ ಬಗೆಗೆ ಸ್ವಾಮೀಜಿ ಅವರಿಗೆ ಎಲ್ಲಿಲ್ಲದ ಕಾಳಜಿ. ನಾಟ್ಯಭೂಷಣ ಏನಗಿ ಬಾಳಪ್ಪನವರನ್ನ ಶ್ರೀಮಠಕ್ಕೆ ಕರೆಯಿಸಿ ಆಶೀರ್ವದಿಸಿದರು. ಸಮುದಾಯದ ಸರ್ವಾಂಗ ಅಭಿವೃದ್ಧಿಗಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡ ಪೂಜ್ಯರಿಗೆ ಡಿಸೆಂಬರ್ 22, 1989ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ವಿಶ್ವವಿದ್ಯಾಲಯದ ಗೌರವವನ್ನ ಹೆಚ್ಚಿಸಿಕೊಂಡಿತು. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನ ಮತ್ತು ವಿಜ್ಞಾನ ಕೇಂದ್ರಗಳು ಸಂಯುಕ್ತವಾಗಿ ಡಿಸೆಂಬರ್ 25, 1989ರಂದು ಜವಾಹರ್ಲಾಲ್ ನೆಹರು ಮೆಡಿಕಲ್ ಸಭಾಂಗಣದಲ್ಲಿ ಗುರುವಂದನೆ ಸಮಾರಂಭದ ಮೂಲಕ ಗೌರವವನ್ನ ಸಮರ್ಪಿಸಿದರು. ಅಷ್ಟೇ ಅಲ್ಲದೆ ನಾಡಿನ ಬಹುತೇಕ ಮಠಾಧಿಪತಿಗಳು, ಸಂಘ ಸಂಸ್ಥೆಗಳು ಗೌರವಪೂರ್ವಕ ಸನ್ಮಾನಗಳನ್ನು ಮಾಡಿ ಹಿರಿಯರಾದ ಪೂಜ್ಯ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರಿಂದ ಆಶೀರ್ವಾದವನ್ನು ಪಡೆದುಕೊಂಡರು. 1990 ಫೆಬ್ರವರಿಯಲ್ಲಿ 100 ವಸಂತಗಳ ತುಂಬಿದ ಸುಸಂದರ್ಭದಲ್ಲಿ ಶತಮಾನದ ಸಂಭ್ರಮವನ್ನ ಆಚರಿಸಿ ನಾಡಿನ ಭಕ್ತ ಸಮೂಹವು ಸಂತಸವನ್ನ ಪಟ್ಟರು. ಸ್ವಾತಂತ್ರ್ಯ ಸಾಹಿತ್ಯ ಆಂದೋಲನದ ಸಂದರ್ಭದಲ್ಲಿ ಅವರು ಬ್ರಿಟಿಷರ ಕೋಪಕ್ಕೆ ಗುರಿಯಾದರು. ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ ಮರಾಠಿಗರ ದುರಾಕ್ರಮಕ್ಕೆ ತುತ್ತಾದರು. ಆದರೆ ಅವರು ಯಾವುದಕ್ಕೂ ಹಿಂದೇಟು ಹಾಕಲಿಲ್ಲ. ಅವರು ನಡೆದಿದ್ದೇ ದಾರಿಯಾಯಿತು. ಆ ದೃಷ್ಟಿಯಿಂದ ಅವರೊಬ್ಬ ವೀರ ಸನ್ಯಾಸಿ, ಧೀಮಂತ ಯೋಗಿ, ಮಹಾಶಿವಯೋಗಿ. ಶಿವಬಸವ ಸ್ವಾಮೀಜಿಯವರು ಸಾಮಾನ್ಯರಾಗಿ ಹುಟ್ಟಿ ಅಸಾಮಾನ್ಯರಾಗಿ ಬೆಳೆದರು. ಅವರು ಕಾವಿ ಧರಿಸಿ ಸಮಾಜವನ್ನ ಕಟ್ಟಿದರು. ಶಿಕ್ಷಣ ಸೌಲಭ್ಯ ಒದಗಿಸಿದರು. ಕನ್ನಡ ಮನಸ್ಸುಗಳನ್ನ ಒಂದುಗೂಡಿಸಿದರು. ಬೆಳಗಾವಿಯಲ್ಲಿ ಕನ್ನಡ ವಿರಾಜಿಸುವಂತೆ ಮಾಡಿ ಕನ್ನಡದ ಗುರುಗಳಾದರು. 1932ರಲ್ಲಿ ಬೆಳಗಾವಿಗೆ ದಯಮಾಡಿಸಿ ಅಖಂಡ 72 ವರ್ಷಗಳ ಕಾಲ ಬೆಳಗಾವಿಯ ಪರಿಸರಕ್ಕೆ ಬೆಳಕಾಗಿ ನಿಂತರು. ಬಡವರ ಬದುಕಿಗೆ ದಿಕ್ಸೂಚಿಯಾದರು. ತಮ್ಮ ಅವಿರತ ಸೇವೆಯಿಂದ ಗಡಿನಾಡನ್ನು ಗುಡಿಯನ್ನಾಗಿಸಿ ಪೂಜ್ಯ ಗುರುವರ್ಯರಾದರು. ಅಂತಹ ಪೂಜ್ಯರು 100ರ ಮೇಲೆ 4 ವಸಂತಗಳ ತುಂಬು ಜೀವನವನ್ನ ಸಮುದಾಯದ ಸಮೃದ್ಧತೆಗೆ ಸಮರ್ಪಿಸಿ ಸೆಪ್ಟೆಂಬರ್ 9, 1994ರಂದು ಲಿಂಗೈಕ್ಯರಾದರು. ಅವರ ಸೇವೆ, ತ್ಯಾಗ, ಸಂಕಲ್ಪಗಳು ಇಂದಿನ ತಲೆಮಾರಿಗೆ ಮಾರ್ಗದರ್ಶನಗಳಾಗಿವೆ.
ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ಮಾಹಿತಿ. ಈ ವಿಡಿಯೋದ ಕುರಿತಾಗಿ ನಿಮಗೇನಾದ್ರೂ ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಈ ಒಂದು ಮಾಹಿತಿಯನ್ನ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂಬರುವ ನಮ್ಮ ವಿಡಿಯೋಗಳ ವೀಕ್ಷಣೆಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.